ಅವರು ಮೊದಲಿಂಗ ಅವರು ಆನಂದ್ ಕಟ್ಟೆ ಸುಮಾರು ಮಾದೇಶ್ವರ ಧನರಾಜು ಹುಲ್ಲಿಂಗಯ್ಯನವರು ಮುಖಂಡರು ಹೊನ್ನೂರು ಭಾನುಪ್ರಕಾಶ್ ಆನಂದ ಕಟ್ಟೆ ಯಜಮಾನರು ನಾವು ಇವತ್ತು ನಮ್ಮ ಚಾಮರಾಜನಗರ ಜಿಲ್ಲೆ ಶಾಸಕರಾದಂಥ ಪುಟ್ಟಶೆಟ್ಟಿಯವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳಿದ ಪತ್ರಕರ್ತರು ಬಂದಿದ್ದೀವಿ. ಈ 4 ಬಾರಿ ನಮ್ಮ ಪುಟ್ಟಶೆಟ್ಟವರು ಇಲ್ಲಿ ಗೆದ್ದಿದ್ದಾರೆ, ಮತ್ತೆ ಹಿರಿಯರಾಗಿದ್ದಾರೆ. ಸುಮಾರು ಯಾವ ಕಡೆಯೂ ಕೂಡ ಅವರು ಓದಂತವರಲ್ಲ. ಕಾಂಗ್ರೆಸ್ ಪಕ್ಷದಿಂದಲೇ ಗ್ರಾಮ ಪಂಚಾಯಿತಿಯಿಂದ, ಸಹಕಾರ ಸಂಘಗಳಿಂದ, ಮತ್ತೆ ಜಿಲ್ಲಾ ಪಂಚಾಯಿತಿ, ಈಗ ಎಮ್ ಎಲ್ ಎ ಆಗಿದ್ದಾರೆ, 4 ಬಾರಿ ಗೆದ್ದಿದ್ದಾರೆ. ಇವ್ರಿಗೆ ನಾವು ಬೇರೆ ಬೇರೆ ಯಾವ ಆವೇಶಗಳನ್ನ ಉಳಿದ್ರು ಕೂಡ ಯಾವ ಎಲ್ಲಿಗೂ ಕೂಡ ಹೋಗಿಲ್ಲ. ಪಕ್ಷದಲ್ಲಿ ಇಷ್ಟೇ ಇರ್ತಕ್ಕಂಥವ್ರು ಇವ್ರಿಗೆ ನಾವು ಇವತ್ತು ಉಪ್ಪಾರ ಜನಾಂಗದವರು ಎಲ್ಲ ಮುಖಂಡರುಗಳು ಸಹ ಕೂಡ ಇಲ್ಲಿ ಇರ್ತಾರೆ. ಎಲ್ಲ ವರ್ಗದ ಜನರು ಕೂಡ ಇದ್ದಾರೆ. ಎಲ್ಲ ವರ್ಗದ ಜನರ ಜೊತೆಲಿ ನಮ್ಮ ಪುಟ್ಟಶೆಟ್ಟರ್ ಸಾಹೇಬರು ಸಹಕರಿಸಿ ಅವ್ರು ಏನೇ ಆಗಲಿ ಅವ್ರ ಕೈಲಾದಂಥ ಸಹಾಯ ಮಾಡಿ ಇಲ್ಲಿವರೆಗೂ ಕೂಡ ಅವ್ರು ಬಂದಿದ್ದಾರೆ. ಆದ್ರಿಂದ ಇವತ್ತು ನಾವು ಬೇಕಾಗಿರೋದು ಕರ್ನಾಟಕದ ಉಪ್ಪಾರ ಜನಾಂಗದವರು ಎಲ್ಲ ವರ್ಗದ ಜನರ ಸಹಕಾರದಿಂದ ಇವತ್ತು ನಾವು ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು 2 ಕಣ್ಣಿದ್ದಂಗೆ ನಮ್ಮ ಉಪ್ಪಾರ ಜನಾಂಗನೇ ಒಂದು ರೀತಿಯವರು ಬೆಳೆಸ್ಕೊಂಡು ಬಂದಿರ್ತಕ್ಕಂಥವ್ರು. ಅದ್ರಲ್ಲಿ ಇರ್ತಕ್ಕಂಥವ್ರು ಏಕೈಕ ಕರ್ನಾಟಕದಲ್ಲಿ ಉಪ್ಪಾರ ಜನಾಂಗದಲ್ಲಿ ಒಬ್ಬರೇ ಪುಟ್ಟಶೆಟ್ಟರ್ ಅವರು. ಇವ್ರಿಗೆ ಮೊದಲೇ ಸಚಿವ ಸ್ಥಾನ ಕೊಡ್ತೀವಿ ಅಂತ ಹೇಳಿದ್ರು, ಏನೋ ಮಿಸ್ ಆಗಿದೆ. ಈ ಸಾರಿ ಸಚಿವ ಸ್ಥಾನನ ನಮ್ಮ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸೇರಿ ನಮಗೆ ಸಚಿವ ಸ್ಥಾನ ಕೊಟ್ಟು ನಮ್ಮ ಉಪ್ಪಾರ ಜನಾಂಗದ ಅಭಿವೃದ್ಧಿ ಕಡೆ ಹೋಗ್ತಕ್ಕಂಥ ಒಂದು ಸಹಕಾರನ ಕೊಟ್ಟು ನಮ್ಮ ಮಂತ್ರಿ ಮಾಡಿಕೊಡ್ಬೇಕು ಅಂತ ಹೇಳ್ತಾ ನಾನು ತಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೇನೆ. ನಾವು ಕಾಂಗ್ರೆಸ್ ಅಲ್ಲಿ ಇದ್ದೀವಿ. ಉಪ್ಪಾರು ಇಡೀ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಉಪ್ಪಾರ ಇದ್ದಾರೆ ಅಲ್ಲೆಲ್ಲ ನಮ್ಮ ಕಾಂಗ್ರೆಸ್ ಅವರು ಕೈಸಿ ನೋಡ್ಬೋದು. ಎಷ್ಟು ವೋಟ್ ಬಂದಿದೆ, ಎಷ್ಟು ವೋಟ್ ಬ್ಯಾಂಕ್ ಬಂದಿದೆ, ಬಂದಿದೆಯಾ ಬಂದಿದ್ರೆ ನಮ್ಗೆ ಸಹಕಾರ ಕೊಡ್ಲಿ. ಬಂದಿಲ್ಲ ಅಂತಂದ್ರೂ ಕೂಡ ನಾವೇನು ಪಕ್ಷ ಬಿಟ್ಟು ಹೋಗಲ್ಲ, ಪಕ್ಷದಲ್ಲಿ ಇರ್ತೀವಿ. ಪಕ್ಷದ ನಡೆನೇ ನಮ್ಮ ನುಡಿ, ಕಾಂಗ್ರೆಸ್ ಪಕ್ಷದ ನಡೆ ನಮ್ಮ ನುಡಿ. ಆ ರೀತಿಯಲ್ಲಿ ನಾವು ಉಪ್ಪಾರ ಇರ್ತಕ್ಕಂಥದ್ದು ಕರ್ನಾಟಕದಲ್ಲೆಲ್ಲ